ಬೆಂಗಳೂರಿನ ಜನ ಮಿಸ್ ಮಾಡದೆ ನೋಡ್ಲೇಬೇಕಾಗಿರುವ ಸ್ಟೋರಿ ಯಾರಿಗೆ ಸಂಬಂಧಪಟ್ಟದ್ದು ಅಂತ ಅಂದ್ರೆ ನೀವೇನಾದ್ರೂ ಜ್ಯೋತಿಷಿಗಳನ್ನ ನಂಬ್ತೀರಿ ಅಂದ್ರೆ 100 ಬಾರಿ ಯೋಚನೆ ಮಾಡಬೇಕು. ನಿಮಗೋಸ್ಕರನೇ ಈ ಸ್ಟೋರಿಯನ್ನ ನಿಮ್ಮ ಮುಂದೆ ಇಡ್ತಾ ಇದೀವಿ. ಯಾಕಂದ್ರೆ ಜ್ಯೋತಿಷಿಗಳನ್ನ ನಂಬೋ ಮುನ್ನ ಯಾಕೆ ಯೋಚನೆ ಮಾಡಬೇಕು ಅಂತಿದ್ದೀವಿ ಅಂದ್ರೆ ಇದೇ ಜ್ಯೋತಿಷಿಗಳಿಂದ ಮೋಸ ಹೋದಂತಹ ದಂಪತಿ ಈಗ ಕಣ್ಣೀರು ಹಾಕ್ತಿದ್ದಾರೆ. ಏನಾಗಿದೆ ಆ ಕುರಿತ ಡೀಟೇಲ್ಸ್ ಇದೆ. ಬೆಂಗಳೂರಿಗರೇ ಜ್ಯೋತಿಷಿಗಳ ಬಗ್ಗೆ ಎಚ್ಚರ ಎಚ್ಚರ. ಕಷ್ಟ ಅಂತ ಜ್ಯೋತಿಷಿ ಬಳಿ ಹೋಗೋ ಮುನ್ನ ಹುಷಾರಾಗಿರಿ. ಸಂಕಷ್ಟ ಪರಿಹಾರಕ್ಕೆ ಹೋದ ಆ ದಂಪತಿಗೆ ಆಗಿದ್ದೇನು ಗೊತ್ತಾ? ವ್ಯಾಪಾರ ವೃದ್ಧಿಗಾಗಿ ಆ ಜ್ಯೋತಿಷಿ ಮಾಡಿದ್ದೆಂತ ಕೆಲಸ ಗೊತ್ತಾ? ಆಕೆ ಕಣ್ಣೀರ್ ಹಾಕ್ತಾ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದು ಯಾಕೆ? ಕಾರಣ ಏನು? ಗ್ಯಾರಂಟಿ ನ್ಯೂಸ್ ಬಿಚ್ಚಿಡ್ತಾ ಇದೆ ಕಾಮುಕ ಜ್ಯೋತಿಷಿಯ ಮುಖವಾಡವನ್ನ. ಹಾಗಾಗಿ ಬೆಂಗಳೂರಿನ ಜನ ಸ್ವಲ್ಪ ಜ್ಯೋತಿಷಿಗಳ ಬಗ್ಗೆ ಅಲರ್ಟ್ ಆಗಿರಿ. ಈತ ಅಂತಿಂತ ಜ್ಯೋತಿಷಿ ಅಲ್ವೇ ಅಲ್ಲ, ಕಾಮುಕ ಜ್ಯೋತಿಷಿ ಈತ. ಕಾವಿ ತೊಡಲ್ಲ, ಸಾಮಾನ್ಯನಂತೆ ಬಟ್ಟೆ ತೊಟ್ಟು ಹೇಳ್ತಾನಂತೆ ಭವಿಷ್ಯ. ನೆಲದ ಮೇಲೆ ರಂಗೋಲಿ ಬರೆದು ಯಾಮಾರಿಸ್ಬಿಡ್ತಾನಂತೆ ಈ ಕಾಮಿ ಹುಷಾರ್. ಸಂಕಷ್ಟ ಪರಿಹಾರಕ್ಕೆ ಹೋದ ದಂಪತಿಗೆ ಧ್ಯಾನ ಮಾಡಿ ಅಂತ ಹೇಳಿ ಕಳಿಸಿದ್ದಾನಂತೆ. ಆ ಪೂಜೆ ಈ ಪೂಜೆ ಅಂತ ಮಾತಲ್ಲೇ ಲಾಕ್ ಮಾಡ್ಬಿಡ್ತಾನೆ ಹುಷಾರ್. ಬೆಂಗಳೂರಿನಲ್ಲಿ ಕಾಮಿ ಜ್ಯೋತಿಷಿಯ ಮುಖವಾಡವನ್ನ ಮಹಿಳೆನೇ ಬಿಚ್ಚಿಟ್ಟಿದ್ದಾರೆ. ಹಾಗಾಗಿ ಹೇಳ್ತಾ ಇರೋದು ಈತ ಅಂತಿಂತ ಜ್ಯೋತಿಷಿ ಅಲ್ವೇ ಅಲ್ಲ, ಕಾಮುಕ ಜ್ಯೋತಿಷಿ ಅಂತ ಮಹಿಳೆನೇ ಹೇಳ್ತಾ ಇರೋದು. ಈತ ಕಾವಿ ತೊಡಲ್ವಂತೆ, ಸಾಮಾನ್ಯ ವ್ಯಕ್ತಿಯಂತೆ ಕೂತ್ಕೊಂಡು ಭವಿಷ್ಯ ಹೇಳ್ತಾನೆ. ನೆಲದ ಮೇಲೆ ರಂಗೋಲಿ ಬರೆದು ಯಾಮಾರಿಸ್ಬಿಡ್ತಾನಂತೆ ಜನರನ್ನ. ಸಂಕಷ್ಟ ಪರಿಹಾರಕ್ಕೆ ಅಂತ ಈತನ ಬಳಿ ಹೋದ್ರೆ ಧ್ಯಾನ ಮಾಡಿ ಅಂತ ಹೇಳಿ ಕಳಿಸ್ತಾನಂತೆ. ಆ ಪೂಜೆ ಈ ಪೂಜೆ ಅದನ್ನ ಮಾಡಿಸ್ಬೇಕು ಅಂತ ಹೇಳಿ ಲಾಕ್ ಮಾಡ್ಬಿಡ್ತಾನೆ ನಿಮ್ಮನ್ನ. ಹಾಗಾಗಿ ಕಾಮಿ ಜ್ಯೋತಿಷಿಯ ಬಗ್ಗೆ ಸ್ವಲ್ಪ ಹುಷಾರಾಗಿರಿ ಅಂತ ಮಹಿಳೆ ಯಾರು ಮೋಸ ಹೋಗಿದ್ದಾರಲ್ಲ ಅವರೇ ಈ ಕಾಮುಕ ಜ್ಯೋತಿಷಿಯ ಮುಖವಾಡವನ್ನ ಇವತ್ತು ಬಟಾಬಯಲು ಮಾಡಿದ್ದಾರೆ. ಮತ್ತೊಂದು ಅಪ್ಡೇಟ್ ಇದೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಆ ಪೂಜೆ ಈ ಪೂಜೆ ಅಂತ ಮಹಿಳೆ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಲಾಗಿದೆಯಾ? ದೀಕ್ಷೆ ತಗೊಳ್ಬೇಕು, ನೀವೊಬ್ಬರೇ ಬನ್ನಿ ಅಂತ ಹೇಳಿ ಕಳಿಸಿದಂತೆ ಮಹಿಳೆಯ ಗಂಡನನ್ನ ಆಚೆ ಕಳಿಸಿ ಲೈಟ್ ಆಫ್ ಮಾಡಿ ದೌರ್ಜನ್ಯ ಎಸಗಿದ್ದಾನೆ. ಮಹಿಳೆಗೆ ಬಲವಾಗಿ ಹೊಡೆದು ಜ್ಯೋತಿಷಿಯಿಂದ ಕಿರುಕುಳ ಕೊಡಲಾಗಿದೆ. ಸಹಕರಿಸಲ್ಲ ಅಂದ್ರೆ ಬ್ಲಾಕ್ ಮ್ಯಾಜಿಕ್ ಮಾಡ್ಬಿಡ್ತೀನಿ ಹುಷಾರ್ ಅಂತ ಬೆದರಿಕೆ ಬೇರೆ ಹಾಕಿದ್ದಾನಂತೆ. ಜ್ಯೋತಿಷಿ ಮೋಹನ್ ಕುಮಾರ್ ವಿರುದ್ಧ ಮಹಿಳೆ ಗಂಭೀರ ಆರೋಪ ಮಾಡ್ತಿದ್ದಾರೆ. ಚೆನ್ನಮ್ಮನಕೆರೆ ಅಚ್ಚುಕಟ್ಟು ಪೊಲೀಸ್ ಠಾಣೆಗೆ ಮಹಿಳೆ ಬಂದು ದೂರು ಕೊಟ್ಟಿದ್ದಾರೆ. ಆ ಪೂಜೆ ಈ ಪೂಜೆ ಅಂತ ಮಹಿಳೆ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಲಾಗಿದೆಯಾ? ದೀಕ್ಷೆ ತಗೋಬೇಕು, ನೀವೊಬ್ಬರೇ ಇರಬೇಕು, ರೂಮ್ ಲಾಕ್ ಮಾಡ್ಬಿಟ್ಟಿದ್ದಾನಂತೆ ಈ ರೀತಿ ಹೇಳಿ ಆಕೆ ಗಂಡ ಜೊತೆಗೆ ಬಂದರೂ ಕೂಡ ಅವರನ್ನ ಆಚೆ ಗಳಿಸಿ ಲೈಟ್ ಆಫ್ ಮಾಡಿ ನನ್ನ ಮೇಲೆ ದೌರ್ಜನ್ಯ ಎಸಗಿದ್ದಾನೆ ಆತ ಅಂತ ಆ ಸಂತ್ರಸ್ತ ಮಹಿಳೆನೇ ದೂರಿನಲ್ಲಿ ಉಲ್ಲೇಖ ಮಾಡಿದ್ದಾರೆ. ಜೊತೆಗೆ ಈ ವಿಚಾರಗಳನ್ನ ಬಿಚ್ಚಿಟ್ಟಿದ್ದಾರೆ. ನಾನು ಕಟಿಂಗ್ ಮಾಡ್ಬಿಟ್ಟು ನಮ್ಮ ಹಸ್ಬೆಂಡ್ನ ಮತ್ತೆ ನನ್ನ ಮಗುನ ಪಾರ್ಕ್ ಹೋಗ್ಬಿಟ್ಟು ಪ್ರೇ ಮಾಡ್ಕೊಂಡು ಒಂದ್ ಗಿಡ ಹತ್ರ ಇರಿ, 1 ಅವರ್ ಇಲ್ಲ 1.5 ಅವರ್ ಅಲ್ಲಿ ನಿಮಗ್ ಕಾಲ್ ಮಾಡ್ತೀನಿ, ಅವಾಗ ಬನ್ನಿ ಅಂತ ಕಳಿಸ್ಬಿಡ್ತಾರೆ. ನಾನು ತಡೀತೀನಿ, ಏನಾಗಿಲ್ಲ ಕಳಿಸ್ಬೇಡಿ ಇರಿ ಅಂತ. ಆದ್ರೂನು ನಮ್ಮ ಹಸ್ಬೆಂಡ್ ಇಲ್ಲ ಪರವಾಗಿಲ್ಲ ದೀಕ್ಷಾ ತಾನೆ ತಗೋ ಅಂತ ಹೇಳ್ತಾರೆ. ಆಮೇಲೆ ತುಂಬಾ ಕಷ್ಟ ಆಗ್ತಿದೆ ಹೇಳ್ಕೊಳಕ್ಕೆ ಇದು, ಯಾಕಂದ್ರೆ ಈ ತರ ನನ್ನ ಜೀವನದಲ್ಲಿ ಆಗುತ್ತೆ ಅಂತ ಗೊತ್ತಿರ್ಲಿಲ್ಲ. ಅವರು ಪಾರ್ಕಿಗೆ ಹೋಗ್ತಾರೆ. ಆಮೇಲೆ ನಾನು ಮನೇಲಿ ಒಬ್ಳೇ ಇರ್ತೀನಿ, ಕುತ್ಕೊಳ್ಳಿ ಚೇರ್ ಹಾಕೊಂಡು ಕುತ್ಕೊಳ್ಳಿ ಅಂತ ಹೇಳ್ತಾರೆ. ಸರಿ ಚೇರ್ ಹಾಕ್ತೀನಿ, ಕುತ್ಕೊಂತೀನಿ. ಸಡನ್ ಆಗಿ ಅವ್ರು ಲೈಟ್ ಆಫ್ ಮಾಡ್ತಾರೆ. ನಾನು ಕಿರ್ಚ್ಕೋತೀನಿ, ಆಗ ಲೈಟ್ ಆಫ್ ಮಾಡಬೇಡಿ, ನನಗೆ ಫೋಬಿಯಾ ಪ್ರಾಬ್ಲಮ್ ಇದೆ, ಚಿಕ್ಕ ವಯಸ್ಸಿಂದ ಕತ್ಲಂದ್ರೆ ಭಯ ಇರುತ್ತೆ, ಸೊ ನನಗೆ ದಯವಿಟ್ಟು ಲೈಟ್ ಆಫ್ ಮಾಡಬೇಡಿ ಅಂತ ಮೊದಲೇ ತಿಳಿಸಿರ್ತೀನಿ.
ಆದ್ರೂ ಅವರು ಸಣ್ಣ ಲೈಟ್ ಹಾಕ್ಬಿಟ್ಟು ಒಂದು 0 ಬಲ್ಬ್ ಲೈಟ್ ಹಾಕ್ಬಿಟ್ಟು ಚಾಂಟಿಂಗ್ ಮಾಡ್ತಾ ಇರ್ತಾರೆ. ಕಣ್ಣು ಮುಚ್ಕೊಳ್ಳಿ ಅಂತಾರೆ, ನನ್ನ ಕೈಲಿ ಆಗಲ್ಲ, ಯಾಕಂದ್ರೆ ನನ್ ಕ್ಲಸ್ಟ್ರೋಫೋಬಿಯಾ ಪ್ರಾಬ್ಲಮ್ ಇರುತ್ತೆ. ಸೊ ಹಂಗೆ ಮೆಡಿಟೇಷನ್ ತರಾನೇ ಮಾಡ್ಕೊಂಡಿರಿ ಅಂತ ಹೇಳಿ ಅವ್ರು ನನ್ನನ್ನು ಟಚ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಟಚ್ ಮಾಡಾಗ ನಾನು ಅವಾಗ ಜೋರಾಗಿ ಕಿರ್ಚ್ತೀನಿ. ಆಮೇಲೆ ಕಿರ್ಚ್ಬೇಡ, ಸುಮ್ಮನೆ ಇರೋ ನೀನು ಅಂತ ಹೆದರ್ಸ್ತಾರೆ ನನಗೆ. ಆದ್ರೂ ನಾನು ಅವ್ರನ್ನ ತಳ್ತೀನಿ. ಚೇರ್ ಎಲ್ಲ ಸ್ವಲ್ಪ ಆ ಚೇರ್ನೇ ತಗೊಂಡು ಅವ್ರ ಮೇಲೆ ಹಾಕಕ್ ಹೋಗ್ತೀನಿ, ಆಗೋದಿಲ್ಲ. ಅವ್ರು ನನ್ನ ಕಾಲು ಇಟ್ಕೊಂಡ್ಬಿಡ್ತಾರೆ. ಕಾಲು ಇಟ್ಕೊಂಡು ತಲೆಗೆ ಮತ್ತೆ ಶೋಲ್ಡರ್ಗೆ ಜೋರಾಗೆ ಪ್ರೆಸ್ ಮಾಡ್ಬಿಡ್ತಾರೆ. ಆಮೇಲೆ ನನ್ಗೆ ಏನು ಆಗುತ್ತೆ ಅಂತ ಗೊತ್ತಾಗಲ್ಲ. ಆಮೇಲೆ ಸ್ವಲ್ಪ ಹೊತ್ತು ಆದ್ಮೇಲೆ ಗೊತ್ತಾಗುತ್ತೆ ನನಗೆ, ಹೊಟ್ಟೆ ಎಲ್ಲ ನೋವ್ತಾ ಇರುತ್ತೆ. ಸ್ವಲ್ಪ ಗೊತ್ತಾಗುತ್ತೆ ನನ್ನ ಜೊತೆ ಏನೋ ಕೆಟ್ಟದಾಗಿದೆ, ಇವ್ರು ಕೆಟ್ಟದ್ ಮಾಡಿದಾರೆ ಅಂತ. ಅಷ್ಟರಲ್ಲಿ ಇವ್ರು ಫೋನ್ ಮಾಡಿಬಿಟ್ಟು ನಮ್ಮ ಹಸ್ಬೆಂಡು ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ. ಕ್ರೈಮ್ ಬ್ಯೂರೋ ಚೀಫ್ SK ಮಂಜುನಾಥ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಮಂಜುನಾಥ್, ಯಾರೀತ? ಈತನ ಹಿನ್ನೆಲೆ ಏನು? ಮೂಲತಃ ಎಲ್ಲಿ ಅವನು? ಎಷ್ಟು ದಿನದಿಂದ ಈ ಜ್ಯೋತಿಷಿ ಕೆಲಸ ಮಾಡ್ಕೊಂಡು ಹಿಂಗೆ ವಂಚನೆ ಮಾಡಿದ್ದಾನೆ? ಅಟ್ಲೀಸ್ಟ್ ಈಗ ದೂರು ದಾಖಲಾದ ಬಳಿಕ ಪೊಲೀಸರು ಯಾವ ರೀತಿ ಮಾಹಿತಿ ಕಲೆ ಹಾಕ್ತಿದ್ದಾರೆ ಈತನ ಬಗ್ಗೆ ಅಂತ? ಬೆಂಗಳೂರಿನ ಚೆನ್ನಮ್ಮನಕೆರೆ ಅಚ್ಚುಕಟ್ಟು ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಈ ಒಂದು ಘಟನೆ ನಡೆದಿದೆ. ಅಲ್ಲಿ ಒಬ್ಬ ಅಂದ್ರೆ ಸ್ನೇಹಿತರ ಮುಖಾಂತರ ಪರಿಚಯ ಆಗ್ತಾರೆ. ಇವರು ಏನು ಈಗ ಸಂತ್ರಸ್ತೆ ಇರ್ತಕ್ಕಂಥವ್ರು ಒಂದು ಬ್ಯೂಟಿ ಪಾರ್ಲರ್ ಅನ್ನ ನಡೆಸ್ತಾ ಇರ್ತಾರೆ. ಅವ್ರಿಗೆ ಪರಿಚಯ ಆದಂತ ಬಳಿಕ ನನ್ನ ತಂಗಿಗೆ ನಿಮ್ಮ ಪಾರ್ಲರ್ ನಲ್ಲಿ ಟ್ರೈನಿಂಗ್ ಕೆಲಸ ಕೊಡಿ, ಅವ್ರಿಗೆ ಆ ಬ್ಯೂಟಿಷಿಯನ್ ಒಂದು ಟ್ರೈನಿಂಗ್ ಕೊಟ್ಟು ಅವರು ಸಹ ಎಲ್ಲರೂ ಒಂದು ಅಂಗಡಿಯನ್ನ ಇಟ್ಕೊಂಡು ಜೀವನವನ್ನ ಸಾಗಿಸ್ತಾರೆ ಅನ್ನೋ ರೀತಿಯಾಗಿ ಪರಿಚಯ ಆಗ್ತಾರೆ. ಜೊತೆಗೆ ಇವರ ವ್ಯಾಪಾರವನ್ನ ವೃದ್ಧಿ ಆಗುತ್ತೆ, ಅದಕ್ಕೆ ನಾನು ಹೇಳದ ಕೇಳಬೇಕು, ವಿಶೇಷ ಪೂಜೆಗಳನ್ನ ಹೇಳ್ತೀನಿ ಅನ್ನೋ ರೀತಿಯಾಗಿ ಅವರನ್ನ ನಂಬಿಸ್ತಾರೆ. ಜೊತೆಗೆ ಒಂದಷ್ಟು ಪೂಜೆ ಪುನಸ್ಕಾರಗಳೆಲ್ಲವನ್ನು ಸಹ ಮಾಡ್ತಕ್ಕಂಥದ್ದು. ಅದು ಕೇವಲ ಪೂಜೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅವರ ಮನೇಲಿರ್ತಕ್ಕಂಥ ಗಂಡಸರನ್ನ, ಅಂದ್ರೆ ಗಂಡ ಇರ್ಬೋದು ಅಥವಾ ಬೇರೆ ಬೇರೆ ಯಾರಾದ್ರೂ ಮಾವನೋ ಅಥವಾ ತಂದೆ ಅವರು ಯಾರು ಇದ್ರೆ ಅವರನ್ನ ಹೊರಗಡೆ ಕಳಿಸಿ ಈತ ಪೂಜೆ ಮಾಡೋದಕ್ಕೆ ಶುರು ಮಾಡ್ತಾನೆ. ಯಾವ್ದೋ ವಿಚಿತ್ರವಾಗಿ ರಂಗೋಲಿಗಳನ್ನ ಹಾಕೋದು, ಬಣ್ಣ ಬಣ್ಣವಾಗಿ ಅದನ್ನ ಅಲಂಕಾರ ಮಾಡೋದು. ಬಳಿಕ ಮನೆಯಿಂದ ಗಂಡಸರು ಹೊರಗಡೆ ಹೋದಂತ ಸಂದರ್ಭದಲ್ಲಿ ಅವನು ಸಂತ್ರಸ್ತ ಹೇಳಿದಾಗೆ ಲೈಟ್ ಅನ್ನ ಆಫ್ ಮಾಡಿ ಆ ಮಹಿಳೆಯರ ಮೇಲೆ ಲೈಂಗಿಕ ದೌರ್ಜನ್ಯವನ್ನ ಎಸಗುವಂತ ಕೆಲಸವನ್ನ ಸಹ ಮಾಡ್ತಾ ಇದ್ದ. ಒಂದು ವೇಳೆ ಆತನ ಈ ಒಂದು ಕೃತ್ಯಕ್ಕೆ ಸಹಕರಿಸಿಲ್ಲ ಅನ್ನೋದಾದ್ರೆ ಬ್ಲಾಕ್ ಮ್ಯಾಜಿಕ್ ಮಾಡ್ತೀನಿ, ನಿಮ್ಮ ಗಂಡ ಸತ್ತೋಗ್ತಾನೆ ಅಥವಾ ನಿಮ್ಮ ಕುಟುಂಬಸ್ಥರು ಸತ್ತೋಗ್ತಾರೆ ಅನ್ನೋ ರೀತಿಯಾಗಿ ಬಿಂಬಿಸ್ತಾ ಇದ್ದ. ಅದೇ ರೀತಿಯಾಗಿ ಏನು ಸಂತ್ರಸ್ತ ಇದ್ದಾರೆ ಅವರ ಪತಿಯ ಸ್ನೇಹಿತರೊಬ್ಬರು ಆಕ್ಸಿಡೆಂಟ್ ಆಗಿರುತ್ತೆ, ಅವ್ರಿಗೆ ಆದ್ರೆ ಪ್ರಾಣಾಪಾಯದಿಂದ ಪಾರಾಗ್ತಾರೆ. ಸದ್ಯ ಈ ಒಂದು ಕೃತ್ಯಕ್ಕೆ ಸಂಬಂಧಪಟ್ಟಂತೆ ಚೆನ್ನಮ್ಮನಕೆರೆ ಅಚ್ಚುಕಟ್ಟು ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲು ಮಾಡಿದ್ದಾರೆ. ಈಗ ಪ್ರಕರಣ ದಾಖಲಿಸಿಕೊಂಡಿರ್ತಕ್ಕಂಥ ಪೊಲೀಸರು ಆರೋಪಿಯ ಪತ್ತೆಗೆ, ಯಾಕಂದ್ರೆ ದೂರು ದಾಖಲಾಗಿದ್ದಂತೆ ಅಥವಾ ನಾಪತ್ತೆ ಆಗಿದ್ದಾರೆ, ಆರೋಪಿ ಪತ್ತೆಗೆ ಬಲೆ ಬೀಸಿದ್ದಾರೆ. ಓಕೆ ಮಂಜುನಾಥ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.